ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಿಜಕ್ಕೂ ಕೂಡ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಯಾಕೆಂತಂದರೆ 2.25 ವರ್ಷದಿಂದ ಏನೇನೂ ಕೆಲಸ ಮಾಡ್ದಲೆ ಸಾಧನಾ ಸಮಾವೇಶ ಮಾಡುವಂಥ ಒಂದು ಬಂಡ ಧೈರ್ಯ ತೋರ್ತಾ ಇದ್ದಾರಲ್ಲ, ಇವರ ಈ ಬಂಡ ಧೈರ್ಯನ ಮೆಚ್ಚಲೇಬೇಕು. ಸಿದ್ದರಾಮಯ್ಯ ಸಾಹೇಬ್ರೆ, ಮೈಸೂರಲ್ಲಿ ಸಾಧನಾ ಸಮಾವೇಶ ಮಾಡ್ತಾಯಿದ್ದೀರಿ. ಈ ಹಿಂದೆ 2013ರಿಂದ 18ರವರೆಗೂ ಮುಖ್ಯಮಂತ್ರಿ ಆಗಿದ್ದೀರಿ. ಈಗ 2023ರಿಂದ ಇದುವರೆಗೂ ಈಗ ಮುಖ್ಯಮಂತ್ರಿ ಆಗಿ ಇದ್ದೀರಿ. 2.25 ವರ್ಷ ಆಯಿತು. ಸರ್, ಮೈಸೂರಲ್ಲಿ ನೀವು ಸಾಧನಾ ಸಮಾವೇಶ ಮಾಡಲಿಕ್ಕೆ ಮೈಸೂರಿಗೆ ಏನು ಕೊಟ್ಟಿದ್ದೀರಿ ಹೇಳಿ ಸರ್? ಮೊದಲನೇ ಟರ್ಮಲ್ಲಿ ನೀವು ಡಿ ಸಿ ಆಫೀಸ್ ಒಂದು 34 ಕೋಟಿ ಡಿ ಸಿ ಆಫೀಸ್ ಕಟ್ಟಿಸಿದ್ರೆ ಅದಕ್ಕೂ 15 ಎಕರೆ ಜಾಗ ಕೊಡಿಸಿದ್ದು ನಾನೇ. ಅದಾದ ನಂತರ ಚಾಮರಾಜ ಕ್ಷೇತ್ರದ MLA ಆಗಿದ್ದಂತಹ ವಾಸಣ್ಣವರ ಒತ್ತಾಸೆಯಿಂದಾಗಿ ಒಂದು ಮಹಾರಾಣಿ ಕಾಲೇಜ್ ಬಂತು, ಒಂದು 50 ಕೋಟಿ ರೂಪಾಯಿದು. ಯಡಿಯೂರಪ್ಪ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಮೈಸೂರಿಗೆ ಜಯದೇವನ ಕೊಟ್ಟಿದ್ದರು, ರಾಮದಾಸ್ಜಿಯವರ ಪ್ರಯತ್ನ ಇತ್ತು. ತದನಂತರ ಶಂಕರಲಿಂಗೇಗೌಡರು KRS ರೋಡಲ್ಲಿ ಅದಕ್ಕೆ ಜಾಗವನ್ನು ಹೊಸ ಬಿಲ್ಡಿಂಗ್ ಕಟ್ಟೋಕ್ಕೆ ಜಾಗ ಗುರುತಿಸಿದ್ರು. ನೀವು ಮುಖ್ಯಮಂತ್ರಿ ಆದಮೇಲೆ ಅದಕ್ಕೊಂದು 180 ಕೋಟಿ ಕೊಟ್ಟು ಉಳಿದ ದುಡ್ಡನ್ನು ಟ್ರಸ್ಟ್ ಅವರೇ ಹಾಕಿ ಒಂದು ಬಿಲ್ಡಿಂಗ್ ಕಟ್ಟಿಸಿರು. ಇದ್ರ ಹೊರತಾಗಿ ನಿಮ್ಮ ಏನು ಸಾಧನೆ ಇದೆ ಹೇಳಿ ಸರ್? ಅದರಲ್ಲೂ ವಿಶೇಷವಾಗಿ ಈ ಟರ್ಮಲ್ಲಿ ಈ ಲಾಸ್ಟ್ 2.25 ವರ್ಷದಲ್ಲಿ ಏನು ಕೆಲಸ ಮಾಡಿದಿರಿ ಹೇಳಿ ಸರ್? ಯಾಕೋಸ್ಕರ ನೀವು ಸಾಧನಾ ಸಮಾವೇಶ ಮಾಡ್ತಾಯಿದ್ದೀರಿ? ಹೇಳ್ಕೊಳಕ್ಕೆ ಏನಾದರೂ ಕೆಲಸ ಬೇಕಲ್ವಾ? ಯಾವ ಕೆಲಸ ನೀವು ಮಾಡಿದ್ದೀರಿ ಅನ್ನೋದನ್ನು ದಯವಿಟ್ಟು ಹೇಳಿ ಸರ್. ಒಂದೇ ಒಂದು ಕೆಲಸಗಳು ಮೈಸೂರಿನಲ್ಲಿ ಆಗಿಲ್ಲ. ಮೈಸೂರಿಗೆ 2600 ಕೋಟಿ ಕೊಟ್ಟಿದ್ದೀನಿ, 2600 ಕೋಟಿ ಕೊಟ್ಟಿದ್ದೀನಿ ಅಂತ ಹೇಳಿ ಹೇಳ್ತಾನೇ ಇದ್ದಾರೆ. ಆದರೆ 2600 ಕೋಟಿ ಎಲ್ಲಿದೆ? ಯಾವ ಹೊಸ ಯೋಜನೆ ಮಾಡಿದಿರಿ? ಯಾವ ಹೊಸ ಪ್ರಾಜೆಕ್ಟನ್ನು ತಂದಿದ್ದೀರಿ? ಯಾವ ಹೊಸ ಬಿಲ್ಡಿಂಗನ್ನು ಕಟ್ಟಿಸಿದಿರಿ? ದಯವಿಟ್ಟು ಹೇಳಿ ಸರ್. ಯಾವ ಕೆಲಸನೂ ಆಗಿಲ್ಲ. ಹಳೆಯ ಯೋಜನೆಗಳಿಗೆ ಒಂದಷ್ಟು ಅನುದಾನವನ್ನು ಕೊಟ್ಟಿರುವಂಥದ್ದು ಬಿಟ್ಟರೆ ಯಾವುದೇ ಹೊಸ ಯೋಜನೆಗಳನ್ನು ನೀವು ಮೈಸೂರಿಗೆ ಕೊಟ್ಟಿಲ್ಲ. ಮತ್ತು ಏನಂತ ಜನಕ್ಕೆ ಹೇಳ್ತೀರಿ ಸರ್? ಮೈಸೂರಿಗೆ ಮದುವೆಗೆ ಬಂದೆ, ಮುಂಜಿಗೆ ಬಂದೆ, ಬೀಗರೂಟಕ್ಕೆ ಬಂದೆ, ನಿಮ್ಮ ಕಾರ್ಯಕರ್ತರ ಇದಕ್ಕೆ ಬಂದೆ, ಇಷ್ಟು ಬಿಟ್ಟರೆ ಟ್ರಾನ್ಸ್ಫರ್ ಮಾಡಿಸಿ, ಅದು ಬಿಟ್ಟರೆ ನಿಮಗೆ ಹೇಳಿಕೊಳ್ಳೋದಕ್ಕೆ ಯಾವ ಸಾಧನೆ ಇದೆ ಹೇಳಿ ಸರ್? 7.25 ವರ್ಷ ಸರ್ ನೀವು ಟೋಟಲ್ಲು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರೋದು. ಯಡಿಯೂರಪ್ಪ ಸಾಹೇಬರು 2008ರಲ್ಲಿ ಮುಖ್ಯಮಂತ್ರಿಯಾಗಿ 2.25 ವರ್ಷ ಇದ್ದಿದ್ದು ಇಡೀ ಶಿವಮೊಗ್ಗದ ಚಿತ್ರಣವನ್ನು ಬದಲಾಯಿಸಿದರು. ನಮ್ಮ ಮಹಾರಾಜರು ಕಟ್ಟಿದಂಥ ಊರನ್ನು ನೀವು 7.25 ವರ್ಷ ಮುಖ್ಯಮಂತ್ರಿ ಆದ್ರೂ ಕೂಡ ಅದಕ್ಕೊಂದು ಏನು ಸರಿಯಾದ ದುಃಖನೇ ತೋರಿಸಲಿಲ್ಲ. ನೀವು ಏನು ಕೆಲಸವನ್ನು ಮಾಡಿದ್ರಿ ಹೇಳಿ? ಫಿಲ್ಮ್ ಸಿಟಿ ಮಾಡ್ತೀವಿ ಇಮ್ಮೋವನಲ್ಲಿ ಅಂತೇಳಿ ಫಸ್ಟ್ ಟರ್ಮಲ್ಲೇ ಹೇಳಿದ್ರಿ. ಇಲ್ಲಿವರೆಗೂ ಮಾಡಿದ್ರ ಸರ್? ಇಲ್ಲೊಂದು ಟೂರಿಸಮ್ ಸರ್ಕ್ಯೂಟ್ ಮಾಡ್ತೀವಿ ಅಂತೇಳಿ ಹೇಳಿದ್ರಿ, ಮಾಡಿದ್ರ ಸರ್? ಇವತ್ತು ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ಚಾಮರಾಜನಗರ ಇರ್ಬೋದು, ಕೊಡಗು ಇರ್ಬೋದು, ಹಾಸನ ಇರ್ಬೋದು, ಈ ಹಳೆ ಮೈಸೂರು ಭಾಗದ ಈ ಟಿಪಿಕಲ್ ಹಳೆ ಮೈಸೂರು ಭಾಗ ಅಂತೇನಿದೆಯಲ್ಲ, ಇಲ್ಲಿ ನಿಮ್ಮ ಕೊಡುಗೆ ಏನಿದೆ ಸರ್ ಹೇಳಿ ಸರ್? ಏನೇನೂ ಇಲ್ಲ ನಿಮ್ಮದು ಕೊಡುಗೆ. ಮತ್ತು ಏನು ಅಂತ ನೀವು ಸಾಧನಾ ಸಮಾವೇಶ ಮಾಡ್ತೀರಿ? ಎಲ್ರಿಗೂ ಕೂಡ ನೀವು ಡೆತ್ ಸರ್ಟಿಫಿಕೇಟ್ ಮಾಡೋದಕ್ಕೆ ಜಾಸ್ತಿ ರೇಟ್ ಮಾಡಿದ್ದು, ನಿಮ್ಮ ಪಾಣಿ ಪಟ್ಟ ತೊಗೊಳೋದಕ್ಕೆ ಜಾಸ್ತಿ ರೇಟ್ ಮಾಡಿದ್ದು, ಬರ್ತ್ ಸರ್ಟಿಫಿಕೇಟಿಗೆ ದುಡ್ಡು ಜಾಸ್ತಿ ಮಾಡಿದ್ದು, ಹಾಲಿಂದ ದರವನ್ನು 9 ರೂಪಾಯಿ ಜಾಸ್ತಿ ಮಾಡಿದ್ದು, ಅಗತ್ಯ ಸೇವೆಗಳ ಬೆಲೆಯನ್ನು ಜಾಸ್ತಿ ಮಾಡಿದ್ದು, ಮುದ್ರಾಂಕ ಬೆಲೆಯನ್ನು ಜಾಸ್ತಿ ಮಾಡಿದ್ದು, ಮೈಸೂರು ಸಿಟಿಗೆ 5 ರೂಪಾಯಿನೂ ಕೊಡದಲೇ ಇರೋವಂಥದ್ದು. ಇದನ್ನು ನೀವು ಸಾಧನೆ ಅಂತ ಹೇಳ್ಕೊಳ್ತೀರಾ ಸರ್? ಸರ್, ಇಲ್ಲಿರುವಂಥ ಒಂದು ಕೆಲಸ ಇವತ್ತು ಚಾಮುಂಡಿ ಬೆಟ್ಟದ ಅಭಿವೃದ್ಧಿಯಿಂದ ಹಿಡಿದು ಬೆಂಗಳೂರು ಮೈಸೂರು ಹೈವೇ ಇರ್ಬೋದು, ರಿಂಗ್ ರೋಡ್ ಇರ್ಬೋದು, ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ಇರ್ಬೋದು, ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಆಗಿರೋಂಥ ಬೆಳವಣಿಗೆ ಇರ್ಬೋದು, ಮೈಸೂರು ಜಿಲ್ಲೆಯ 11 ವಿಧಾನಸಭಾ ಕ್ಷೇತ್ರಗಳಿಗೂ ಅಮೃತ್ ಮತ್ತು ಜಲಜೀವನ್ ಮಿಷನಲ್ಲಿ ಸಾವಿರಾರು ಕೋಟಿ ರೂಪಾಯಿ ದುಡ್ಡನ್ನು ಕೊಟ್ಟು ಇವತ್ತು ಕುಡಿಯೋ ನೀರನ್ನು ಕೊಡ್ತಾ ಇರೋದು ಎಲ್ಲದೂ ಕೂಡ ಮೋದಿಯವರು ಕೊಡ್ತಾ ಇದ್ದಾರೆ. ನೀವು ಏನು ಅಂತ ಹೇಳ್ಕೊಳ್ತೀರಿ ಸರ್? ಯಾವ ಕೆಲಸನೂ ಇಲ್ಲ. ಇವ್ರ ಬಗ್ಗೆ ಉಡಾಫೆ ಮಾತಾಡೋದು, DK ಶಿವಕುಮಾರ್ ಅವ್ರನ್ನ ಹದ್ದು ಬಸ್ತಲ್ಲಿ ಇಡಬೇಕು, ಅದಕ್ಕೋಸ್ಕರ ಆ ಕಡೆ ಬೇರೆಯವ್ರನ್ನೆಲ್ಲ ರಾಜಣ್ಣ ಅವರನ್ನು, ಜಾರಕಿಹೊಳಿ ಅವ್ರನ್ನ ಎತ್ತು ಕಟ್ಟೋದು, ಹೇಳಿಕೆ ಕೊಡಿಸೋದು. ಇದು ಬಿಟ್ಟರೆ ನಿಮ್ಮ ಸಾಧನೆ ಏನಿದೆ ಸರ್ ಹೇಳಿ? ಯಾವ ಸಾಧನೆಯೂ ಇಲ್ಲ. ಮೈಸೂರಿನಲ್ಲಿ ಪ್ರತಿ ಕೆಲಸನೂ ಕೂಡ ನಮ್ಮ BJP ಸರ್ಕಾರ ಇರುವಂಥ ನಾವು ಮಾಡಿದ್ದು. ಇಲ್ಲಿಂದ ಕಸ ತೆಗೆಸೋ ಕೆಲಸನೂ ನಾವು ಮಾಡಿದ್ದು, ಕುಡಿಯೋ ನೀರು ಕೊಡೋವಂಥ ಕೆಲಸನೂ ನಾವು ಮಾಡಿರೋವಂಥದ್ದು. ನೀವು ಮಾಡಿದ್ದು ಏನು ಸರ್? ಒಂದು ಮೈಸೂರಿಗೆ ಒಂದು ಸುಸಜ್ಜಿತವಾದ ಬಸ್ ಸ್ಟ್ಯಾಂಡ್ ಕಟ್ಟೋಕ್ಕೂ ಆಗಿಲ್ಲ. ನೀವು 2.25 ವರ್ಷದಲ್ಲಿ ನೀವು ಭೂಮಿ ಪೂಜೆ ಮಾಡಿ ಬಿಲ್ಡಿಂಗ್ ಕಟ್ಟಿರೋಂಥದ್ದು ಒಂದಾದರೂ ಒಂದು ಯೋಜನೆ ಹೇಳಿ ಸರ್? ಯಾವುದಿಲ್ಲ. ಮತ್ತು ಏನಕ್ಕೆ ಅಂತ ನೀವು ಸಾಧನಾ ಸಮಾವೇಶ ಮಾಡ್ತಾಯಿದ್ರಿ? ಅವರು ಕುರ್ಚಿಯನ್ನು ಉಳಿಸ್ಕೊಳ್ಳೋದು ಹೋರಾಟವನ್ನೇ 2.25 ವರ್ಷದಿಂದ ಮಾಡ್ತಾಯಿದ್ದಾರೆ ಹೊರತು ಇನ್ನೇನು ಮಾಡ್ತಾ ಇಲ್ಲ. DK ಶಿವಕುಮಾರ್ ಅವ್ರ ವಿರುದ್ಧ ಯಾರ್ಯಾರನ್ನ ಎತ್ಕಟ್ಬೋದು? ತುಮಕೂರಿಂದ ರಾಜಣ್ಣ ಅವ್ರನ್ನ ಎತ್ಕಟ್ಬೋದು, ಆ ಕಡೆ ಬೆಳಗಾವಿ ಚಿಕ್ಕೋಡಿಯಿಂದ ಜಾರಕಿಹೊಳಿ ಅವ್ರನ್ನ ಎತ್ಕಟ್ಬೋದು, ಇನ್ನು ಯಾರನ್ನಲ್ಲಿ ಇದರಲ್ಲಿ ಹೋದರೆ ದಾವಣಗೆರೆಯಲ್ಲಿ ಶಾಮನೂರು ಅವ್ರನ್ನ ಎತ್ಕಟ್ಬೋದು.
ಇನ್ನು ಉಳಿದವ್ರನ್ನ ಯಾರ್ಯಾರಿದ್ದಾರೆ ಅವ್ರನ್ನ ಹೇಳಿಕೆ ಕೊಡಿಸೋವಂಥದ್ದು, ಈ ಕಡೆಯಲ್ಲಿ ಮಾಧವಪ್ಪನವ್ರನ್ನ ಎತ್ಕಟ್ಟೋದು, ಈ ಥರ ಹೇಳಿಕೆಗಳನ್ನು ಬಿಟ್ಟರೆ ಇನ್ನು ಏನು ಮಾಡಿದ್ರಿ ಸರ್ 2.25 ವರ್ಷದಲ್ಲಿ? ನನಗಂತೂ ಏನೂ ಕಾಣಿಸ್ತಾ ಇಲ್ಲ ನಿಮ್ಮ ಮಾಡಿರೋಂಥದ್ದು. ನೀವೊಂದು ರಾಜ್ಯದ ಮುಖ್ಯಮಂತ್ರಿಯಾಗಿ 7.25 ವರ್ಷ ಸತತವಾಗಿ ಆಡಳಿತನ ಕೊಟ್ಟಿದ್ದೀರಿ ನೀವು, ಆದರೆ ಮಾಡಿದ ಕೆಲಸ ಮಾತ್ರ ಇಲ್ಲ. ಆದ್ರೂ ಕೂಡ ಸಾಧನಾ ಸಮಾವೇಶ ಮಾಡ್ತೀನಿ ಅಂತ ಬಂದಿದ್ದೀರಲ್ಲ, ನಿಮ್ಮ ಸಾಧನೆ ಏನಾದ್ರು ಇತ್ತು ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ನ್ಯಾಯಯುತವಾಗಿ ಸಲ್ಲಬೇಕಾದಂಥ ಚೇರನ್ನು ಇನ್ನೂ ನೀವೇ ಇಟ್ಕೊಂಡಿದ್ದೀರಲ್ಲ, ಭದ್ರವಾಗಿ ಇಟ್ಕೊಂಡಿದ್ರಿ, ಮುಂದೆನೂ ಕೊಡಲ್ಲ ಅಂತ ಹೇಳ್ತಿದ್ದೀರಲ್ಲ, ಇದು ಒಂದೇ ಸಾಧನೆ ಸರ್ ನಿಮ್ದಿರೋ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೆ, ಸಿಗಂದೂರು ಸೇತುವೆನ ಕಟ್ಟಿ ಅದನ್ನು ಉದ್ಘಾಟನೆಗೆ ನಿಮ್ಮನ್ನು ಕರೀಲಿಲ್ಲ ಅಂತ ಹೇಳಿ ದಿನಾ ತಮಟೆ ಹೊಡಿತಾ ಇದ್ದೀರಿ, ಲೆಟ್ರು ಬರೀತಾ ಇದ್ದೀರಿ, ಬೊಬ್ಬೆ ಹೊಡಿತಾ ಇದ್ದೀರಲ್ಲ ಸರ್. ಶಿಷ್ಟಾಚಾರ ಅಂದರೆ ಏನು ಸರ್? ಸರ್, ನಿಮಗೆ ಅಲ್ಲಿನ MP ಆಗಿರುವಂಥ ರಾಘವೇಂದ್ರ ಅವ್ರು ಬಂದು ನಿಮಗೆ ಇನ್ವಿಟೇಷನ್ ಕೊಟ್ಟೋಗಿದ್ದಾರೆ, ಕೇಂದ್ರದಿಂದಲೂ ನಿಮಗೆ ಲೆಟ್ರನ್ನ ಬರೆದಿದ್ದಾರೆ. ಅವತ್ತು ನಿಮಗೆ ಏನು ಸರ್ ಅಂಥ ಕೆಲಸ ಇತ್ತು? ನಿಮಗೆ ಇಂಡಿನಲ್ಲಿ ನಿಮ್ಮದೇ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರಿ ಸರ್. ಹೆಲಿಕಾಪ್ಟ್ರಲ್ಲಿ ನೀವು ಬೆಂಗಳೂರಿಂದ ಮೈಸೂರಿಗೆ ಬರೋಕ್ಕೆ ಹೆಲಿಕಾಪ್ಟ್ರಲ್ಲಿ ಬರ್ತೀರಿ, ಮೈಸೂರಿಂದ KR ನಗರಕ್ಕೆ ಹೆಲಿಕಾಪ್ಟ್ರಲ್ಲಿ ಹೋಗ್ತೀರಿ, KR ನಗರದಿಂದ HD ಕೋಟೆಗೆ ಹೆಲಿಕಾಪ್ಟ್ರಲ್ಲಿ ಹೋಗ್ತೀರಿ, ಅಲ್ಲಿಂದ ವಾಪಸ್ಸು ನೀವು ಬೆಂಗಳೂರಿಗೆ ಹೋಗೋಕ್ಕೆ ಹೆಲಿಕಾಪ್ಟ್ರಲ್ಲಿ ಹೋಗ್ತೀರಿ ಸರ್. ಇಂಡಿಗೆ ಹೋಗಿ ಆ ಕಾರ್ಯಕ್ರಮ ಮುಗಿಸಿ, ಅಥವಾ ಇಲ್ಲಿ ಸಿಗಂದೂರಿಗೆ ಹೋಗಿ ಕಾರ್ಯಕ್ರಮ ಮುಗಿಸಿ ಇಂಡಿಗೆ ಹೋಗ್ಬೋದಿತ್ತಲ್ಲ ಸರ್. 60 ವರ್ಷಗಳ ಕಾಲ ಶರಾವತಿ ನದಿಗೆ ಲಿಂಗನಮಕ್ಕಿ ಡ್ಯಾಮನ್ನು ಕಟ್ಟಾದ ನಂತರ ಮೇನ್ಲ್ಯಾಂಡಿಂದ ಕಟ್ ಆಫ್ ಆಗಿ ನರಕಯಾತನೆ ಅನುಭವಿಸಿದ್ದಾರೆ ಜನ. ಆ ಜನರ ಮುಖದಲ್ಲಿ ಒಂದು ಖುಷಿನ ಕೊಡಬೇಕು, ಅವ್ರಿಗೊಂದು ಸಂಪರ್ಕ ಸೇತುನ ಕೊಡಬೇಕು ಅಂತ ಯಡಿಯೂರಪ್ಪ ಸಾಹೇಬರು ಸತತ ಪ್ರಯತ್ನವನ್ನು ಮಾಡಿ 400 ಚಿಲ್ಲರೆ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದ ಅನುದಾನವನ್ನು ತಂದು ಆ ಸೇತುವೆನ ಕಟ್ಟಿಸಿದ್ರು. ಹಾಗೆ ರಾಘವೇಂದ್ರ ಅವರು ಅದರ ಪರಿಶ್ರಮವನ್ನು ಪಟ್ಟು ಅದರ ಕಂಪ್ಲೀಟ್ ಮಾಡೋಂಗೆ ಮಾಡಿರು. ಆ ಜನರ ಖುಷಿ 60 ವರ್ಷದ ನಂತರ ನರಕಯಾತನೆಗೆ ಮುಕ್ತಿ ಸಿಗ್ತಾ ಇದೆಯಲ್ಲ, ಆ ಜನರ ಮುಖದಲ್ಲಿ ಒಂದು ಖುಷಿ ಕಾಣಬೇಕು ಅಂತ ನಿಮ್ಗೆ ಅನ್ನಿಸ್ತಿಲ್ವ ಸರ್? ಸರ್, ಇಲ್ಲಿ ಮೈಸೂರಿಗೆ ಯಾವುದ್ಯಾವುದೋ ಬೀಗ್ ರೂಟಿಗೆ ಬರ್ತೀರಲ್ಲ ಸರ್, ನೀವು ಎಲ್ಲೆಲ್ಲಿಗೆ ಹೋಗ್ತೀರಿ? ನಿಮ್ಗೆ ಅಲ್ಲೊಂದು ಸಿಗಂದೂರಿಗೆ ಅಲ್ಲೊಂದು ತಾಯಿ ಆಶೀರ್ವಾದನೂ ಪಡ್ಕೊಳ್ಬೋದು, ಆ ಜಾತ್ರೆನೂ ನೋಡ್ಬೋದಿತ್ತು, ಜನರ ಮುಖದಲ್ಲಿ ಖುಷಿನ ಕಾಣ್ಬೋದಿತ್ತು. ಅದಕ್ಕೂ ನೀವು ಶಿಷ್ಟಾಚಾರ ಅಂತ ಹೇಳ್ತೀರಿ. ಏನು ಸರ್ ಶಿಷ್ಟಾಚಾರ? ಮೈಸೂರು ರಿಂಗ್ ರೋಡನ್ನು ಕೇಂದ್ರ ಸರ್ಕಾರದ ಅನುದಾನದಲ್ಲಿ ನಾವು ಮಾಡಿದ್ದು. ಫಸ್ಟ್ ಟರ್ಮಲ್ಲಿ ನೀವು ಮುಖ್ಯಮಂತ್ರಿ ಆಗಿದ್ರಿ, ನಮ್ಮ ಪಾರ್ಲಿಮೆಂಟ್ ಸೆಷನ್ ನಡೀತಾ ಇರಬೇಕಾದ್ರೆ ಉದ್ಘಾಟನೆ ಇಟ್ಕೊಂಡ್ರಿ. ಆವತ್ತೂ ಕೂಡ ನಾನು ತಕರಾರು ಎತ್ತಿದೆ. ಆಗ ಶ್ರೀನಿವಾಸ್ ಪ್ರಸಾದ್ ಅವರು ಕೇಳ್ಕೊಂಡಿದ್ದಕ್ಕೋಸ್ಕರ ನಾನು ಸುಮ್ಮನೆ ಆದೆ. ಅವತ್ತು ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ ಅಂತ ಗೊತ್ತಿದ್ರೂ ಕೂಡ ನೀವು ಇಲ್ಲಿ ಇದು ಮಾಡಿರಿ, ನೀವು ಉದ್ಘಾಟನೆಯನ್ನು ಇಟ್ಕೊಂಡಿದ್ರಿ. ನೀವು ಯಾವ ಶಿಷ್ಟಾಚಾರನ ಪಾಲಿಸ್ತಾ ಇದ್ರಿ ಸರ್? ಕೇಂದ್ರ ಸರ್ಕಾರ ಇವತ್ತು ಪ್ರತಿ ಪಂಚಾಯತಿಗೂ ಅನುದಾನವನ್ನು ಕೊಡುತ್ತೆ. ಇವತ್ತು ಜಲ್ ಜೀವನ್ ಮಿಷನ್ ದುಡ್ಡು ಕೊಡ್ತಾ ಇರೋದು ಕೇಂದ್ರ ಸರ್ಕಾರ, ಅಮೃತಲ್ಲಿ ದುಡ್ಡು ಕೊಡ್ತಾ ಇರೋದು ಕೇಂದ್ರ ಸರ್ಕಾರ, ಆವಾಸ್ ಯೋಜನೆಯಲ್ಲಿ ನಿಮ್ಮ ಮನೆ ಕಟ್ಸೋಕ್ಕೆ ದುಡ್ಡು ಕೊಡ್ತಾ ಇರೋದು ಕೇಂದ್ರ ಸರ್ಕಾರ. ಯಾವ ಕೇಂದ್ರದ ಸಚಿವರನ್ನ ಕರೆದುಬಿಟ್ಟು ನೀವು ಭೂಮಿ ಪೂಜೆ ಮಾಡ್ತಾಯಿದ್ರಿ? ಎಲ್ಲದಕ್ಕೂ ಕೂಡ ನೀವೇ ಹೋಗಿ ಭೂಮಿ ಪೂಜೆ ಮಾಡ್ತೀರಿ, ಯಾವ ಶಿಷ್ಟಾಚಾರನೂ ಪಾಲಿಸಲ್ಲ. ನೀವು ಈ ಥರ ಶಿಷ್ಟಾಚಾರದ ಬಗ್ಗೆ ಮಾತಾಡ್ತಿರಲ್ಲ ಸರ್. ಆಮೇಲೆ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಇವರು ಭಾಳ DPR ಬಗ್ಗೆ ಮಾತಾಡ್ತಾರೆ. ಮದಪ್ಪನವರೇ, ಶಿಷ್ಟಾಚಾರದ ಬಗ್ಗೆ ಕನಿಷ್ಠ ನಿಮಗೆ ಅದ್ರ ಬಗ್ಗೆ ಮಾತಾಡೋ ಕನಿಷ್ಠ ಸೌಜನ್ಯತೆಯನ್ನು ಇಟ್ಕೊಳ್ಬೇಕಾದ್ರೆ ನಿಮ್ಮ ಹಿನ್ನೆಲೆಯನ್ನು ಸ್ವಲ್ಪ ನೋಡಬೇಕಾಗುತ್ತೆ. ಇದೇ ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರ ಪ್ರಾರಂಭವಾದ ದಿನ ಇಲ್ಲಿ ಬಂದ್ರಲ್ಲ, ಆದರೆ ಆಷಾಢ ಶುಕ್ರವಾರದ ಉದ್ಘಾಟನೆ ಒಂದು ರೀತಿ ಬಂದ್ರಲ್ಲ, ಇಲ್ಲಿ ಪೂಜೆಗೆ ಅಂತ ಬಂದ್ರಲ್ಲ, ಶಿಷ್ಟಾಚಾರ ಏನು ಸರ್? ಮಂಗಳಾರತಿ ಕೊಟ್ಟರೆ ಮಂಗಳಾರತಿ ತೊಗೊಳ್ಬೇಕಾದ್ರು ಶಿಷ್ಟಾಚಾರ ಸರ್. ನಿಮಗೆ ನಂಬಿಕೆ ಇಲ್ಲ ಅಂದರೆ ಚಾಮುಂಡಿ ಬೆಟ್ಟಕ್ಕೆ ಯಾಕೆ ಬರ್ತೀರಿ ನೀವು ಶಿಷ್ಟಾಚಾರದ ಬಗ್ಗೆ ಮಾತಾಡ್ತೀರಾ? ಆ ತನ್ವೀರ್ ಸೇಠ್ ಬಂದ್ರೂ ಕೂಡ ಹಣೆ ಕುಂಕುಮ ಇಟ್ಕೊಳ್ತಾರೆ, ಮಂಗಳಾರತಿ ತೊಗೊಳ್ತಾರೆ, ತಾಯಿಗೆ ಪುಷ್ಪಾರ್ಚನೆ ಮಾಡ್ತಾರೆ. ನಿಮಗೆ ನಂಬಿಕೆ ಇಲ್ಲ ಅಂತಂದರೆ ಯಾಕೆ ಸರ್ ಬರ್ತೀರಿ? ಇಲ್ಲಿ ಕೋಟ್ಯಾಂತರ ಜನ ಭಕ್ತರು ಬರ್ತಾರೆ, ಅವರಿಗೆ ನಂಬಿಕೆ ಇದೆ. ಆ ನಂಬಿಕೆ ಹೊಡೆಯೋ ರೀತಿಯಲ್ಲಿ ಇಲ್ಲಿ ಬಂದು ನಾನು ಮಂಗಳಾರತಿ ತೊಗೊಳ್ಳಲ್ಲ ಅಂತ ಹೇಳ್ತೀರಿ? ನಿಮಗೆ ಶಿಷ್ಟಾಚಾರ ನೀವು ಹೇಳ್ಕೊಡ್ತೀರಾ? DPR ಬಗ್ಗೆ ಮಾತಾಡ್ತೀರಲ್ವಾ? ಇದೇ ಮೈಸೂರಿಂದ HD ಕೋಟೆ ರೋಡ್ ಇದೆಯಲ್ಲ, ಇದ್ರದ್ದು DPR 2016ರಲ್ಲಿ ಆರ್ಡ್ರ್ ಮಾಡಿದ್ದಾರೆ. ನೀವು ನಿಮ್ಮ ಸಿದ್ದರಾಮಯ್ಯನವ್ರು ಮಾಡಿ, ನೀವೇ ಉದ್ಘಾಟನೆ ಮಾಡಿ. ಶಿಷ್ಟಾಚಾರದ ಬಗ್ಗೆ ಮಾತಾಡ್ತೀರಿ ನೀವು, ಮತ್ತು DPR ಬಗ್ಗೆ ಮಾತಾಡ್ತೀರಿ. ಇವತ್ತು ಮೇಕೆದಾಟಿದ್ರು ಕೂಡ DPR ಆಗಿದೆ, 2018ರಲ್ಲಿ DPR ಆಗಿದೆ. ಮಾಡಿ ಇವಾಗ ನೀವು ಕೆಲಸನ. DPR ಮಾಡಿಬಿಟ್ಟಿದ್ದು ನಾವು, DPR ಮಾಡಿದ್ದು ನೀವಲ್ಲ ಸರ್. DPR ಮಾಡೋಕ್ಕೂ ಒಂದು ಟೆಂಡರ್ ಕರೀತಾರೆ, ಅದೆಲ್ಲ ಅದು ಆಟೋಮೆಟಿಕ್ ಪ್ರೋಸೆಸ್, ಅದು ಬೈ ಡಿಫಾಲ್ಟ್ ಆಗುವಂಥದ್ದು. ಅದನ್ನ ಇಟ್ಕೊಂಬಿಟ್ಟು ನಾವು ಮಾಡೋದು ಅಂತಿದ್ರಿ. ಇಲ್ಲೇ ಹಳೆ ಉಂಡುವಾಡಿ ಯೋಜನೆಗೆ DPR ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಆಗಿತ್ತು, ದುಡ್ಡು ಕೊಟ್ಟರೆ ನೀವು. ಕುಮಾರಣ್ಣ ಬಂದು GT ದೇವೇಗೌಡರ ಪ್ರಯತ್ನದಿಂದಾಗಿ ಇವತ್ತು ಹಳೆ ಉಂಡುವಾಡಿ ಯೋಜನೆ ಇವತ್ತು ಕಾರ್ಯಗತ ಆಗ್ತಾಯಿದೆ. DPR ಇಟ್ಕೊಂಬಿಟ್ಟು DPR ನಾ ಮಾಡಿದ್ದು ಯಾರು ಗೊತ್ತಿಲ್ಲದವ್ರಿಗೆ ಹೇಳಿ ಸರ್, ಯಾರು ಬುದ್ಧಿಗೇಡಿಗಳೇ ಯಾರೂ ಇಲ್ಲ ಇಲ್ಲಿ. DPRನ್ನು ನ್ಯಾಷನಲ್ ಹೈವೇ ಇರ್ಬೋದು, ಇರಿಗೇಷನ್ ಡಿಪಾರ್ಟ್ಮೆಂಟರು ಅವ್ರು ಬೈ ಡಿಫಾಲ್ಟ್ ಮಾಡ್ತಾರೆ. ಮೇಕೆದಾಟದು ಮಾಡಿದಿರಲ್ಲ, ಇವಾಗ ಕಾರ್ಯಗತ ಮಾಡಿ ನೋಡೋಣ. ಕೋಟೆ ರೋಡನ್ನು ಮಾಡಿ ನೋಡೋಣ.
ಅದು ಯಾವುದು ಮಾಡಲ್ಲ. DPR ಅಂತೆ DPR ನಾವು ಮಾಡಿದ್ದು ನಿಮ್ಮ ಕೈಗೆ ಸಿಗಲ್ಲ. ಸಿದ್ದರಾಮಯ್ಯನವರು ಮೈಸೂರಿಗೆ ಯಾವಾಗ ಬರ್ತಾರೆ ಅವ್ರ ಜೊತೆ ಬರ್ತೀರಿ, ಅವ್ರು ಬಂದ ಕೂಡಲೇ ಅವರಿಂದನೇ ಹೋಗ್ತೀರಿ. ಇವತ್ತವರೆಗೂ KDP ಮೀಟಿಂಗ್ ಮಾಡಿದ್ದೀರಾ ಸರ್? 2.25 ವರ್ಷದಲ್ಲಿ KDP ಮೀಟಿಂಗ್ ಎಷ್ಟು ಮಾಡಿದಿರಿ ನೀವು? ಎಷ್ಟು ನೀವು ಒಂದು ಸ್ಪಾಟ್ ವಿಸಿಟನ್ನು ಮಾಡಿದಿರಿ? ಏನು ಕೆಲಸ ಮಾಡಿದಿರಿ ಹೇಳಿ ಮೈಸೂರಿಗೆ? ಮೈಸೂರು ರೋಡ್ಗಳೆಲ್ಲ ಕಿತ್ತೋಗಿದ್ದಾವೆ. ಒಂದು ರೋಡಿಗೆ ಒಂದು ಹಿಡಿ ಟಾರ್ ಹಾಕಿದ್ದೀರಾ ನೀವು? ಏನು ಸಾಧನಾ ಸಮಾವೇಶ ಅಂತೆ, ಶಿಷ್ಟಾಚಾರ ಅಂತೆ, ಇದೊಂಥರ ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದಂಗೆ ಆಗ್ತಾಯಿದೆ ಇವ್ರ ಮಾತುಗಳನ್ನು ಕೇಳ್ತಾ ಇದ್ರಿ. ಒಂದು ನಾನು ಅದಕ್ಕಿಂತ ಮೊದಲು ಹೇಳ್ತೀನಿ, ಆಮೇಲೆ ಸಿದ್ದರಾಮಯ್ಯ ಸಾಹೇಬ್ರೆ, ಶಿಷ್ಟಾಚಾರ, ಸಾರ್ವಜನಿಕ ಜೀವನದಲ್ಲಿ ಕೆಲವು ಸೌಜನ್ಯಗಳನ್ನ ನೀವು ನಿಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಫಸ್ಟ್ ಕಲ್ತ್ಕೊಳ್ಬೇಕು ನೀವು. ಯಾಕೆಂತಂದರೆ ಇಲ್ಲೇ ರಾಜಶೇಖರ್ ಕೋಟಿಯವರು ಹಿರಿಯ ಪತ್ರಕರ್ತರಿದ್ದರು. ಅವರು ತೀರ್ಕೊಂಡಾಗ ಸಕಲ ಸರ್ಕಾರಿ ಗೌರವದೊಂದಿಗೆ ಗಾರ್ಡ್ ಆಫ್ ಆನರ್ ಕೊಟ್ಟು ಅವ್ರನ್ನ ಕ್ರಿಮೇಷನ್ ಆಯಿತು. ಇತ್ತೀಚೆಗೆ ಕೋಲಾರದಲ್ಲಿ ದಲಿತ ಸಂಘರ್ಷ ಸಮಿತಿಯ ಒಬ್ಬ ವ್ಯಕ್ತಿ ಅಲ್ಲಿ ತೀರ್ಕೊಂಡಾದ ನಂತರ ಅವರಿಗೂ ಕೂಡ ಹೋರಾಟ ನಮ್ಮ ಹಿನ್ನೆಲೆ ಇದೆ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೂ ನೀವು ಕೂಡ ಗಾರ್ಡ್ ಆಫ್ ಆನರ್ ಕೊಟ್ರಿ. ಈ ಭಾಗದಲ್ಲಿ ಪತ್ರಿಕೋದ್ಯಮದಲ್ಲಿ ಒಂದು ಮೇರು ವ್ಯಕ್ತಿತ್ವ ಆಗಿದ್ದಂಥ KB ಗಣಪತಿಯವರು ತೀರ್ಕೊಂಡ್ರು. ಅವರಿಗೆ ಒಂದು ಕನಿಷ್ಠ ಸೌಜನ್ಯ ಇಲ್ವಲ್ಲ ಸರ್? 50 ವರ್ಷ ಪತ್ರಿಕೋದ್ಯಮವನ್ನು ಮಾಡಿದ್ದಾರೆ. ಇಂಗ್ಲೀಷ್ ಪತ್ರಿಕೋದ್ಯಮದಲ್ಲಿ ಒಳ್ಳೆಯ ಹೆಸರು ಇಟ್ಕೊಂಡಿದ್ದಂಥವ್ರು. ಸ್ಟಾರ್ ಆಫ್ ಮೈಸೂರು ಈವ್ನಿಂಗರು, ಇಡೀ ಒಂದು ಡಿಸ್ಟ್ರಿಕ್ಟ್ ಲೆವೆಲದು ಈವ್ನಿಂಗರ್, ಇಂಗ್ಲೀಷ್ ಈವ್ನಿಂಗರು ಯಾವತ್ತೂ ಕೂಡ ಇಷ್ಟು ದೊಡ್ಡ ಪ್ರಚಾರವನ್ನು, ಇಷ್ಟು ದೊಡ್ಡ ಸಂಖ್ಯೆನ ಪ್ರಸಾರ ಸಂಖ್ಯೆಯನ್ನು ಯಾವ ಪತ್ರಿಕೆಯನ್ನು ಇಟ್ಕೊಂಡಿಲ್ಲ. ಅಂಥ ಪತ್ರಿಕೆಯನ್ನು ಕಟ್ತವರು ಇವತ್ತು ಮನೆಯಲ್ಲಿ ಜನ ಬೆಳಗ್ಗೆ ಯಾವುದೇ ಸ್ಟೇಟ್ ಲೆವೆಲ್ ಪತ್ರಿಕೆ ಇದ್ರೂ ಕೂಡ ಜೊತೆಗೆ ಮೈಸೂರು ಮಿತ್ರ ಬೇಕು. ಈ ರೀತಿ ಒಂದು ಪತ್ರಿಕೆಯನ್ನು ಕಟ್ಟಿದಂತಹ 50 ವರ್ಷದ ಹಿನ್ನೆಲೆ ಇರುವಂಥ KB ಗಣಪತಿಯವರಿಗೆ ಒಂದು ಸರ್ಕಾರಿ ಗೌರವವನ್ನು ಅವರ ಅಂತ್ಯ ಸಂಸ್ಕಾರ ಸಂದರ್ಭದಲ್ಲಿ ಕೊಡಬೇಕು ಅನ್ನೋ ಸೌಜನ್ಯ ನೀವು ತೋರಿಸಲಿಲ್ಲ. ನೀವು ಶಿಷ್ಟಾಚಾರನ ಮಾತಾಡೋಕೆ ಹೋಗಬೇಡಿ ಸರ್. ಇನ್ನು ಈ ಪ್ರಿಯಾಂಕಾ ಖರ್ಗೆ ಆ ವಯಿಂಗ್ ಭಾಳ ಸರಿ ನಾನು ಹೇಳಿದ್ದೀನಿ. ಪ್ರಿಯಾಂಕಾ ಖರ್ಗೆ ಅವರೇ, ನಿಮಗೆ ಏನೇ ಮಾತಾಡಲಿ ಸಿಲೆಬಸ್ ಬಿಟ್ಬಿಟ್ಟು ಔಟ್ ಆಫ್ ಸಿಲೆಬಸ್ಸೇ ಹೋಗ್ತಾ ಇರ್ತೀರಿ ನೀವು. RDPR ನೀವೇ ಮಿನಿಸ್ಟ್ರು, IT-BT ನೀವು ಮಿನಿಸ್ಟ್ರು. ಸರ್ ನಿಮ್ಮ ಖಾತೆ ಬಗ್ಗೆ ಒಂದು ಪ್ರೆಸ್ ಮೀಟ್ ಕರೀರಿ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳಿದೆ. ಆದ್ರೂ ಕೂಡ ಅದೊಂದು ವಿಚಾರ ಬಿಟ್ಟು ಏನೇನೋ ಮಾತಾಡ್ತಾರೆ, ಸ್ಮಾರ್ಟ್ ಸಿಟಿ ಇನ್ನೊಂದು ಮಾತಾಡ್ತಿರ್ತಾರೆ. ನಾನು ಇವತ್ತು ವರ್ಧಂತಿ ಇದೆ. ಈ ಪ್ರಿಯಾಂಕಾ ಖರ್ಗೆ ಮತ್ತು ವಿಶ್ವವಿಖ್ಯಾತ ಇನ್ನೊಬ್ಬ ಅರ್ಥಶಾಸ್ತ್ರಜ್ಞ ಮೈನಿಂಗ್ ದೊರೆ ಲಾಡುಗೆ ಮುಂದಿನ ವಾರ ಬಡ್ಡಿ ಸಮೇತವಾಗಿ ನೀವೇನೇ ನನ್ನ ಬಗ್ಗೆ ಪ್ರಶ್ನೆ ಕೇಳಿದ್ರಿ ಅಷ್ಟಕ್ಕೂ ಸಮೇತವಾಗಿ ವೈಯಕ್ತಿಕ ಅಟ್ಯಾಕಿಂದ ಹಿಡಿದು ಪ್ರತಿಯೊಂದಕ್ಕೂ ಉತ್ತರನ ಬಡ್ಡಿ ಸಮೇತ ಚುಕ್ತಾ ಮಾಡ್ತೀನಿ. ಮುಂದಿನ ವಾರ ಚುಕ್ತಾ ಮಾಡ್ತೀನಿ. ಇವತ್ತು ತಾಯಿ ಚಾಮುಂಡಿ ಹಬ್ಬ ಇದೆ. ಇವತ್ತು ಬೇರೆ ರಾಜಕೀಯನ ಮಾತಾಡ್ತಿರಲಿಲ್ಲ, ಆದರೆ ಸಾಧನಾ ಸಮಾವೇಶ 2 ದಿನಕ್ಕೆ ಇರೋದ್ರಿಂದ ಆ ವಿಚಾರವನ್ನು ಮಾತಾಡಿದ್ದೀನಿ. ಮುಂದಿನ ವಾರ ಮತ್ತೆ ಸಿಗೋಣ. ಈ ಪ್ರಿಯಾಂಕಾ ಖರ್ಗೆಯನ್ನು, ಈ ಸಂತೋಷ್ ಲಾಡ್ನ ಇವ್ರು ಎಂಥವ್ರು ಅನ್ನೋದ್ರ ಬಗ್ಗೆನೂ ನಾನು ಎಕ್ಸ್ಪೋಸ್ ಮಾಡ್ತೀನಿ.